ಬಿಜೆಪಿ ಕೈಬಿಟ್ಟರೂ ಮಾಲೂರಿನ ಜನತೆ ಕೈ ಹಿಡಿಯುವರೆಂಬ ನಂಬಿಕೆ ಇದೆ. ಯಾವ ಹಳ್ಳಿಗೆ ಹೋದರೂ ಸೇವೆಯನ್ನ ಸ್ಮರಿಸುವ ಕೆಲಸವನ್ನ ಜನತೆ ಮಾಡ್ತಿದ್ದಾರೆ. ಸರ್ಕಾರದ ಸೌಲಭ್ಯಗಳನ್ನ ಮನೆ ಮನೆಗೆ ತಲುಪಿಸುವ ತೃಪ್ತಿ ಇದೆ. ಜನರ ತೀರ್ಮಾನದಿಂದ ನಾನು ಹಿಂದೆ ಸರಿಯುವುದಿಲ್ಲ. ಚುನಾವಣೆಯಲ್ಲಿ ಗೆಲ್ಲುವವರೆಗೆ ವಿಶ್ರಮಿಸುವುದಿಲ್ಲ. ಮುಂದೆ ಮತ್ತೊಂದು ಸಭೆಯನ್ನ ನಡೆಸುವ ಮೂಲಕ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ. ಮಾಲೂರು ತಾಲೂಕಿನಲ್ಲಿ ಬಿಜೆಪಿ ಬಾವುಟ ಹಾರಿಸುವ ಪುಣ್ಯದ ಕೆಲಸಕ್ಕೆ ಧಕ್ಕೆ ಆಗಿದ್ದು, ಮುಂದಿನ 28 ದಿನದಲ್ಲಿ ಮನೆ ಮಗನು ಚುನಾವಣೆಗೆ ನಿಂತಿದ್ದಾನೆಂದು ತಿಳಿದು ಕೆಲಸ ಮಾಡಬೇಕಿದ್ದು, ನಮಗೆ ಅನ್ಯಾಯ ಮಾಡಿದವರಿಗೆ ಪಾಠ ಕಲಿಸುವುದರೊಂದಿಗೆ ನಮಗೆ ಗೌರವ ತರುವ ಕೆಲಸ ಮಾಡಬೇಕು ಅಂತ ವಿನಂತಿಸಿದರು. ಎಮ್ಎಲ್ಸಿ ಮಾಡ್ತಾರೆ, ಚೇರ್ಮನ್ ಮಾಡ್ತಾರೆ ಎಂಬ ಊಹಾಪೋಹಗಳಿಗೆ ಯಾರೂ ಕಿವಿ ಕೊಡಬಾರದು. ಕಾರ್ಯಕರ್ತರಿಗೆ ಗೌರವ ಇಲ್ಲದ ಪಕ್ಷ ನನಗೆ ಬೇಡ. ಹಾಗಾಗಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದೇನೆ. ಮಂಜುನಾಥಗೌಡರ ಕಡೆ ಈಗಾಗಲೇ ಹಲ್ಲೆ ನಡೆಸಿ ನಮ್ಮವರ ಮೇಲೆ ದೌರ್ಜನ್ಯ ಮಾಡಿದ್ದು, ಅದನ್ನು ಸಮರ್ಪಕವಾಗಿ ಎದುರಿಸಲಾಗುತ್ತೆ. ಮಾಲೂರಿನಲ್ಲಿ ರೌಡಿಸಂ ನಡೆಯುವುದಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯೋಣ. 4.5 ವರ್ಷದ ಸೇವೆಗೆ ಒಂದು ಮತದ ಭಿಕ್ಷೆ ಬೇಡೋಣ ಅಂತ ಹೂಡಿ ವಿಜಯಕುಮಾರ್ ಹೇಳಿದ್ದಾರೆ.